ಆಮಲಿಂಗೇಶ್ವರ ದೊಡ್ಡಿಯ ನೈಜ ಸ್ಥಿತಿಯನ್ನ ನಮ್ಮ ಯಾದಗಿರಿ ಪ್ರತಿನಿಧಿ ನಾಗಪ್ಪ ಮಾಲಿಪಾಟೀಲ್ ಪ್ರತ್ಯಕ್ಷ ವರದಿ ಮುಖೇನ ವಿವರಿಸಿದ್ದಾರೆ. ಬನ್ನಿ ನೋಡೋಣ ಅಲ್ಲಿದೆ ಹೆಂಗ ಪರಿಸ್ಥಿತಿ ಅಂತ. ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿ 7 ದಶಕ ಕಳೆದರೂ ಕೂಡ ಈ ಗ್ರಾಮಕ್ಕೆ ಇನ್ನು ಅಗತ್ಯ ಮೂಲಭೂತ ಸೌಕರ್ಯ ಆಮಲಿಂಗನ ದೊಡ್ಡಿ ಗ್ರಾಮಸ್ಥರು ಎದುರಿಸ್ತಾ ಇದ್ದಾರೆ. ನಾವು ಕೂಡ ಖುದ್ದು ಗ್ಯಾರಂಟಿ ನ್ಯೂಸ್ ಕೂಡ ಗ್ರೌಂಡ್ ರಿಪೋರ್ಟ್ ಇಲ್ಲಿ ಖುದ್ದು ನಾವು ಕೂಡ ಗ್ರೌಂಡ್ ರಿಪೋರ್ಟ್ನಲ್ಲಿ ನೋಡ್ಬೋದು. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಏನು ಇಲ್ಲಿ ಆಮಲಿಂಗನ ಕೊಳ್ಳ ಇದೆ, ಈ ಆಮಲಿಂಗನ ಕೊಳ್ಳದ ಪ್ರದೇಶದಲ್ಲಿ ಸುಮಾರು ನಾವು ಸುತ್ತಮುತ್ತ ದೃಶ್ಯಗಳನ್ನು ನೋಡಬಹುದು. ಆಮಲಿಂಗನ ದೊಡ್ಡಿಯಲ್ಲಿ ಸುಮಾರು ಬೆಟ್ಟ ಗುಡ್ಡ ಪ್ರದೇಶವಿದೆ. ಆದರೆ ಇಲ್ಲಿನ ದೊಡ್ಡಿಯಲ್ಲೇ ಸುಮಾರು 20ಕ್ಕೂ ಹೆಚ್ಚು ಮನೆಗಳಲ್ಲಿ ಇಲ್ಲಿನ ಕುಟುಂಬಸ್ಥರು ವಾಸವಾಗಿದ್ದಾರೆ. ಆದರೆ ಈಗ ಈ ಆಮಲಿಂಗನ ಕೊಳ್ಳದ ಜನರಿಗೆ ಇಲ್ಲಿವರೆಗೆ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಇಲ್ಲಿವರೆಗೆ ಅಗತ್ಯ ಸೌಲಭ್ಯ ಕಲ್ಪಿಸಿರಲಿಲ್ಲ. ಪ್ರಮುಖವಾಗಿ ಈಗಲೇ ವಿದ್ಯುತ್ ಸಂಪರ್ಕ ಕೂಡ ಇಲ್ಲಿ ಕಲ್ಪಿಸಿಲ್ಲ. ಈಗ ನಾವು ದೃಶ್ಯಗಳನ್ನು ನೋಡ್ಬೋದು. ಸರ್ಕಾರ ಈ ಹಿಂದಿನ ಸರ್ಕಾರ ಆಗಿರ್ಬೋದು, ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ವಿದ್ಯುತ್ ಸೌಲಭ್ಯ ಕಲ್ಪಿಸಿಲ್ಲ. ಆದರೆ ಈ ಆಮಲಿಂಗನ ಕೊಳ್ಳದಲ್ಲಿ ರಸ್ತೆ ಅಕ್ಕಪಕ್ಕದಲ್ಲಿ ವಿದ್ಯುತ್ ಕಂಬ ಅಳವಡಿಕೆ ಮಾಡಿದ್ರು ಕೂಡ ವಿದ್ಯುತ್ ಸೌಲಭ್ಯ ಕಲ್ಪಿಸಿಲ್ಲ. ಅದೇ ರೀತಿಯಾಗಿ ಇಲ್ಲಿ ರಸ್ತೆ ಸೌಲಭ್ಯ ಕೂಡ ಕಲ್ಪಿಸಿಲ್ಲ. ಪರಿಣಾಮವಾಗಿ ಇಲ್ಲಿನ ಆಮಲಿಂಗನ ಕೊಳ್ಳಿಯ ದೊಡ್ಡಿಯ ಜನರು ನಡೆದುಕೊಂಡೇ ಏನಂತಂದರೆ ಆಸ್ಪತ್ರೆ ಆಗಿರ್ಬೋದು, ಇನ್ನಿತರ ಕೆಲಸ ಕಾರ್ಯಕ್ಕೆ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಮೂಲಭೂತ ಸೌಕರ್ಯ ವಂಚಿತವಾದ ಈ ಆಮಲಿಂಗ ದೊಡ್ಡಿಯಿಂದ ಇಲ್ಲಿ ಪ್ರತಿಯೊಬ್ಬರು ಕೂಡ ಶಾಲೆಯಿಂದ ವಂಚಿತರಾಗ್ತಾಯಿದ್ದಾರೆ. ನಡೆದುಕೊಂಡೇ ಏನಂತಂದರೆ ಈಗ ನಾವು ದೃಶ್ಯಗಳು ನೋಡ್ಬೋದು. ಓರ್ವ ಬಾಲಕಿಗೆ ಜ್ವರ ಕಾಣಿಸಿಕೊಂಡಿದ್ದು, ಅವಳಿಗೆ ಕೂಡ ಈಗ ನಡೆದುಕೊಂಡೇ ಈಗ ಚಿಕಿತ್ಸೆಯನ್ನು ಪಡೆದು ಈಗ ಆಮಲಿಂಗನ ಕೊಳ್ಳಿ ದೊಡ್ಡಿಗೆ ಬಂದಿದ್ದಾಳೆ. ಆದರೆ ಇಲ್ಲಿ ಅಗತ್ಯ ಮೂಲಭೂತ ಸೌಕರ್ಯ ಇಲ್ಲಿ ಕಲ್ಪಿಸಬೇಕಾಯಿತು. ಅದ್ಯಾವುದು ಕೆಲಸ ಕೂಡ ಇಲ್ಲಿ ಆಗಿಲ್ಲ. ಪ್ರಮುಖವಾಗಿ ರಸ್ತೆ ಕೂಡ ಇಲ್ಲಿ ಸರಿಯಾಗಿಲ್ಲ. ಸುಮಾರು 20ಕ್ಕೂ ಹೆಚ್ಚು ಗುಡಿಸಿನಲ್ಲಿ ಇಲ್ಲಿನ ಜನರು ನರಕ ಯಾತನೆ ಜೀವನ ಅನುಭವಿಸ್ತಾ ಇದ್ದಾರೆ. ಪ್ರಮುಖವಾಗಿ ರಾಜ್ಯ ಸರ್ಕಾರ ಗೃಹ ಜ್ಯೋತಿ ಯೋಜನೆ ಜಾರಿಗೆ ತಂದು ಉಚಿತ ವಿದ್ಯುತ್ ಭಾಗ್ಯ ಕರುಣಿಸಿದೆ. ಆದರೆ ಈ ಆಮಲಿಂಗನ ಕೊಳ್ಳಿಯ ದೊಡ್ಡಿ ಗ್ರಾಮಸ್ಥರಿಗೆ ಇಲ್ಲಿ ವಿದ್ಯುತ್ ಸೌಕರ್ಯ ಕಲ್ಪಿಸುವಂಥ ಕೆಲಸ ಮಾಡಿಲ್ಲ. ಇಲ್ಲಿವರೆಗೆ ಇವರು ಕತ್ತಲಲ್ಲೇ ನರಕಯಾತನೆ ಬದುಕು ಸಾಗಿಸ್ತಾ ಇದ್ದಾರೆ. ಪ್ರಮುಖವಾಗಿ ಅಗತ್ಯ ಸೌಲಭ್ಯ ಕೂಡ ಇಲ್ಲ. ಈ ದೀಪದ ಬೆಳಕಿನಲ್ಲೇ ಇಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೆ ವಿದ್ಯುತ್ ಸೌಲಭ್ಯ ಕಲ್ಪಿಸಬೇಕಾಯಿತು. ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ವಿದ್ಯುತ್ ಸೌಲಭ್ಯದ ಭಾಗ್ಯ ಕಲ್ಪಿಸಿಲ್ಲ. ಈಗ ವಿದ್ಯಾರ್ಥಿಗಳು ಇದ್ದಾರೆ, ಪ್ರತಿಯೊಬ್ಬರು ಕೂಡ ಇಲ್ಲಿ ರಾತ್ರಿ ಏನಂತಂದರೆ ದೀಪದ ಬೆಳಕಿನಲ್ಲೇ ಓದ್ತಾ ಇದ್ದಾರೆ. ಹೀಗಾಗಿ ಇದು ಇಲ್ಲಿನ ವಿದ್ಯಾರ್ಥಿಗಳ ನೋವಿನ ಮಾತಾಗಿದೆ. ಇಲ್ಲಿವರೆಗೆ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಮಗೆ ಕರೆಂಟ್ ಭಾಗ್ಯ ಕರುಣಿಸಿಲ್ಲ. ಇದರಿಂದ ನಮಗೆ ಓದಲು ಕೂಡ ಕಷ್ಟ ಆಗ್ತಾ ಇದೆ. ನಮಗೆ ವಿದ್ಯುತ್ ಬೆಳಕಿನ ಭಾಗ್ಯ ಕಲ್ಪಿಸಬೇಕೆಂದು ಇಲ್ಲಿ ವಿದ್ಯಾರ್ಥಿಗಳು ಕೂಡ ತಮ್ಮ ನೋವನ್ನು ಕೂಡ ತೋಡಿಕೊಂಡಿದ್ದಾರೆ. ನಾಗಪ್ಪ ಮಾಲಿಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.